ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾರ ಟೆಕ್ ವಿತ್ ಪುನೀತ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಫಸ್ಟ್ ಆಫ್ ಆಲ್ ಯಾರು ನಮ್ಮ ಚಾನಲ್ ವ್ಯೂವರ್ಸ್ ಇದ್ದಾರೆ, ಯಾರು ಇವಾಗ ಸಪೋರ್ಟ್ ಮಾಡ್ತಾಯಿದ್ದಾರೆ, ಸೊ ಅವ್ರಿಗೆ ಎಲ್ರಿಗೂ ಥ್ಯಾಂಕ್ಸ್. ಯಾರೆಲ್ಲ ಸಪೋರ್ಟ್ ಮಾಡ್ತಾರೆ, ಏಕೆ ಅಂತಂದರೆ ಇಷ್ಟು ದಿವಸ ಏನು ಈ ಸಪೋರ್ಟ್ ಮಾಡ್ತಾಯಿದೆ, ಬಟ್ ಇವಾಗ ಇನ್ನೂ ಜಾಸ್ತಿ ಸಪೋರ್ಟ್ ಮಾಡ್ತಾರೆ. ಇದೇ ರೀತಿ ನೀವು ಮೋಟಿವೇಟ್ ಮಾಡ್ತಾಯಿದ್ರೆ ನಾನು ಇನ್ನಷ್ಟು ವೀಡಿಯೋಸ್ಗಳನ್ನ ಹಾಕ್ತೀನಿ, ಇನ್ನೂ ಜಾಸ್ತಿ ವೀಡಿಯೋಸ್ಗಳನ್ನ ಹಾಕ್ತೀನಿ. ಓಕೆ, ಸೊ ಎಲ್ಲರೂ ಕೂಡ ಇನ್ನೊಮ್ಮೆ ಥ್ಯಾಂಕ್ಸ್. ಓಕೆ, ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಒಂದು ವಿಡಿಯೋನ ನಾನು ಏನಕ್ಕೆ ಮಾಡ್ತಾಯಿದ್ದೆ ಅಂತಂದ್ರೆ ನಿಮ್ಗೆ ಗೊತ್ತಾಗಿರುತ್ತೆ. ಓಕೆ, ತಮ್ಮನಲ್ಲಿ ನೋಡಿ ಗೊತ್ತಾಗಿರುತ್ತೆ ಏನಕ್ಕೆ ಮಾಡ್ತಾಯಿದ್ದೀನಿ ಅಂತಂದರೆ ಸಬ್ಸ್ಕ್ರೈಬರ್ಸ್ ಅಂತಂದರೆ 100 ಸಬ್ಸ್ಕ್ರೈಬರ್ಸ್ ಯಾರ್ಯಾರಾಗಿದ್ದೀರಾ, ಸೊ ಅವ್ರಿಗೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಅವ್ರಿಗೂ ಕೂಡ ಗೊತ್ತಾಗಲಿ, ಒಂದಷ್ಟು ನ್ಯೂ ಯೂಟ್ಯೂಬರ್ಸ್ ಇರ್ತಾರೆ, ಅದು ಯಾರೇ ಅಲ್ಲಿ ಒಟ್ಟಾರೆ ಯಾರು ತಿಳ್ಕೊಂಡಿಲ್ಲ ಅವ್ರಿಗೆ ಒಂದು ಸ್ವಲ್ಪ ಗೊತ್ತಾಗಲಿ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಓಕೆ, 100 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದರೆ ಏನು ಒಂದು ಫೀಚರ್ ಸಿಗುತ್ತೆ ಅದನ್ನೆಲ್ಲ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ, ಆಯಿತಾ? ಸೊ ಯಾರು ಕೂಡ ನಮ್ಮ ಈ ಒಂದು ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ, ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಓಕೆ, ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ಫಸ್ಟು ನೀವು 100 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡೋದಂದರೆ ಫಸ್ಟು ಆಪ್ಷನ್ ಏನಂತಂದರೆ ಮೆನ್ಷನ್ ಅಂತ. ಓಕೆ, ಇವಾಗ ನೀವು ಯಾರ ಬಗ್ಗೆ ಏನಾದರೂ ಒಂದು ವೀಡಿಯೋದಲ್ಲಿ ಹೇಳಿದಿರ ಅಂತಂದರೆ, ಎಕ್ಸಾಂಪಲ್ಲು ಇವಾಗ ಟೆಕ್ ವಿತ್ ಪುನೀತ್ ಕನ್ನಡ ನನ್ನ ಚಾನಲ್ ಹೆಸರು ಅಲ್ವಾ, ಸೊ ಆ ಒಂದು ವೀಡಿಯೋನ ನಾನು ನೋಡಬೇಕು ಅಂತ ನಿಮ್ಗೆ ಅನಿಸಿರುತ್ತೆ, ನನ್ನ ಬಗ್ಗೆ ವೀಡಿಯೋ ಮಾಡ್ತಿದ್ರೆ. ಓಕೆ, ಸೊ ಅವಾಗ ಅವ್ರಿಗೂ ಕೂಡ ವೀಡಿಯೋ ಹೋಗಬೇಕು, ಅವರು ಕೂಡ ನೋಡಬೇಕು ಅಂತಂದರೆ ನೀವು ಚಾನಲ್ ಮೆನ್ಷನ್ ಮಾಡಿದ್ರೆ @ ಹಾಕ್ಬಿಟ್ಟು ಟೈಟಲಲ್ಲಾಗಿರ್ಬೋದು ಅಥವಾ ಡಿಸ್ಕ್ರಿಪ್ಷನಲ್ಲಾಗಿರ್ಬೋದು @ ಹಾಕ್ಬಿಟ್ಟು ಚಾನಲ್ ನೇಮ್ ಹಾಕಿದ್ರೆ ಆ ಒಂದು ವ್ಯೂವರ್ಗೆ ನೋಟಿಫಿಕೇಷನ್ ಹೋಗುತ್ತೆ, ಓ ನಿಮ್ಮನ್ನು ಮೆನ್ಷನ್ ಮಾಡಿದ್ದಾರೆ. ಓಕೆ, ಸೊ ಆ ರೀತಿ ಸೊ ಅವರು ಕೂಡ ಆ ಒಂದು ವೀಡಿಯೋನ ನೋಡ್ಬೋದು. ಸೊ ಇದು ಮೆನ್ಷನ್ ಗೈಸ್. ಓಕೆ, ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಅರ್ಥ ಆಗಲಿಲ್ಲ ಅಂತಂದರೆ ಇನ್ನೊಂದು ಸತಿ ರಿವೈಂಡ್ ಮಾಡಿ ನೋಡಿ. ಓಕೆ, ಇದು ಫಸ್ಟ್ ಆಪ್ಷನು ಮೆನ್ಷನ್. ಇವಾಗ ಸೆಕೆಂಡ್ ಆಪ್ಷನು URL ಅಂತಂದರೆ ಇವಾಗ www.youtube.com ಅಂತ ಬಂದು ಮುಂಜಾನೆ ಏನೋ ನೆಕ್ಸ್ಟು ABC ಅಥವಾ XYZ ಸೊ ಏನೋ ಒಂದು ನೇಮ್ ಬರುತ್ತೆ. ಓಕೆ, ಅದನ್ನ ಬಿಟ್ಟು ನೆಕ್ಸ್ಟು ನೀವು ನಿಮ್ಮ ಒಂದು ಚಾನಲ್ ನೇಮ್ ಬರುತ್ತೆ ಅಲ್ಲಿ. ಓಕೆ, ನಿಮ್ಮ ಒಂದು ಚಾನಲ್ ಏನು ನೇಮ್ ಇರುತ್ತೆ, ಎಕ್ಸಾಂಪಲ್ ಇವಾಗ ಟೆಕ್ ವಿತ್ ಪುನೀತ್ ಕನ್ನಡ ನನ್ನ ಚಾನಲ್ ನೇಮ್ ಅಲ್ವಾ, ಸೊ ನನ್ನ ಚಾನಲ್ ನೇಮ್ ಬರುತ್ತೆ. ಓಕೆ, 100 ಸಬ್ಸ್ಕ್ರೈಬರ್ಸ್ ಆದರೆ ಈ ಒಂದು URL ಅನ್ನೋ ಆಪ್ಷನ್ ನಿಮಗೆ ಸಿಗುತ್ತೆ. ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ಮೆನ್ಷನ್ ಆಯಿತು, URL ಆಯಿತು, ಹ್ಯಾಂಡಲು. ಓಕೆ, ಯೂಟ್ಯೂಬ್ ಹ್ಯಾಂಡಲ್. ಸೊ ಈ ಯೂಟ್ಯೂಬ್ ಹ್ಯಾಂಡಲ್ ಅನ್ನೋದೇನಿದೆ, ಯಾವ ರೀತಿ ನಾವು ಇದನ್ನು ಕ್ಲೈಮ್ ಮಾಡೋದು ಅದನ್ನೆಲ್ಲ ಅದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ನಾನು ವೀಡಿಯೋ ಮಾಡಿದ್ದೀನಿ. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹ್ಯಾಂಡಲ್ ಬಗ್ಗೆ ಏನು ವೀಡಿಯೋ ಮಾಡಿದ್ದೀನಿ, ಅದನ್ನು ನಾನು ಲಿಂಕ್ ಹಾಕಿರ್ತೀನಿ, ನೀವು ನೋಡ್ಬೋದು. ಓಕೆ, ಈ ಒಂದು ವೀಡಿಯೋನ ಫುಲ್ ನೋಡಿ, ನೆಕ್ಸ್ಟು ಆಮೇಲೆ ಆ ಒಂದು ವೀಡಿಯೋ ನೋಡಿ. ಓಕೆ, ಹ್ಯಾಂಡಲು ಅದ್ರ ಬಗ್ಗೆ ಆ ವೀಡಿಯೋದಲ್ಲಿ ಹೇಳಿದ್ದೀನಿ. ಓಕೆ, ಹ್ಯಾಂಡಲ್ ಒಂದು ಸತಿ ನೀವು ಕ್ಲೈಮ್ ಮಾಡ್ತಂದ್ರೆ ಮುಗೀತು. ಓಕೆ, ಆದಷ್ಟು ಬೇಗ ಯಾರು ಹ್ಯಾಂಡಲ್ನ ಕ್ಲೈಮ್ ಮಾಡಿಲ್ಲ ನೋಡಿ, ಸೊ ಕ್ಲೈಮ್ ಮಾಡಿ. ನಿಮ್ಮ ಆ ಒಂದು ನೀವು ಯಾವ ನೇಮ್ನ ಇಟ್ಕೊಬೇಕು ಅಂತಿರ್ತೀರ, ಆ ಒಂದು ನೇಮ್ನ ಬೇರೆಯವ್ರು ಕ್ಲೈಮ್ ಮಾಡ್ತಂತಂದರೆ ನಿಮಗೆ ಆ ಒಂದು ನೇಮ್ ಕ್ಲೈಮ್ ಮಾಡೋಕ್ಕೆ ಆಗೋದಿಲ್ಲ. ಓಕೆ, ಆಮೇಲೆ ನೀವು ನೇಮ್ನ ಚೇಂಜ್ ಮಾಡಬೇಕು, ಆ ಒಂದು ಹ್ಯಾಂಡಲ್ನ ಚೇಂಜ್ ಮಾಡಬೇಕು ಅಂತಂದರೆ 14 ದಿವಸ ಟೈಮ್ ಇರುತ್ತೆ. ಓಕೆ, ಆದ್ದರಿಂದ ನೀವು ಒಂದು ಸ್ವಲ್ಪ ಥಿಂಕ್ ಮಾಡಿ ಒಂದು ಹ್ಯಾಂಡಲ್ನ ಕ್ಲೈಮ್ ಮಾಡಿ ಅಂತ ಹೇಳ್ತೀನಿ ನಾನು, ಆಯಿತಾ? ನೀವು ಪದೇ ಹ್ಯಾಂಡಲ್ನ ಚೇಂಜ್ ಮಾಡ್ತಾಯಿತ್ತು ಅಂತಂದರೆ ನಿಮ್ಮ ಒಂದು ಚಾನಲು ಸರ್ಚ್ ಲಿಸ್ಟಲ್ಲಿ ಬರ್ತಾ ಇರ್ಬೋದು. ಓಕೆ, ನೆಕ್ಸ್ಟು ಫೀಚರ್ಸ್ ಸಿಗೋದು ನಿಮಗೆ. ಓಕೆ, ನಿಮ್ಮ ಚಾನಲ್ ಕೆಲವೊಂದಷ್ಟು ಟ್ಯಾಬ್ಗಳಿರುತ್ತೆ, ಇವಾಗ ವೀಡಿಯೋಸ್ ಆಗಿರ್ಬೋದು, ಶಾರ್ಟ್ಸು, ಪ್ಲೇ ಲಿಸ್ಟು, ಸೊ ಈ ರೀತಿಯಾಗಿ ಇರುತ್ತೆ. ಅದ್ರ ಜೊತೆಗೆ ಕಮ್ಯುನಿಟಿ. ಓಕೆ, ಇದು ಕೂಡ 100 ಸಬ್ಸ್ಕ್ರೈಬರ್ಸ್ ಆದರೆ ನಿಮಗೆ ಸಿಗುತ್ತೆ, ಆಯಿತಾ? ಕಮ್ಯುನಿಟಿ ಪೋಸ್ಟ್ ಆಗೋದಕ್ಕೆ ಅದ್ರ ಬಗ್ಗೆ ನಾನು ಕಂಪ್ಲೀಟಾಗಿ ವೀಡಿಯೋ ಮಾಡಿದ್ದೀನಿ, ನೋಡಿ ಡಿಸ್ಕ್ರಿಪ್ಷನಲ್ಲಿ ಈ ಲಿಂಕ್ ಇರುತ್ತೆ. ಓಕೆ, ಇಷ್ಟು ಫೀಚರ್ಗಳು ಈ ಏನು ಹೇಳಿದೆ ನಾನು ಫೀಚರ್ಗಳು, ಈ ಎಲ್ಲ ಫೀಚರ್ಗಳು ಕೂಡ ನಿಮಗೆ ನಿಮ್ಮ ಒಂದು ಚಾನಲಲ್ಲಿ 100 ಸಬ್ಸ್ಕ್ರೈಬರ್ಸ್ ಆದರೆ ನಿಮಗೆ ಸಿಗುತ್ತೆ, ಆಯಿತಾ? ಓಕೆ, ಈ ಒಂದು ವಿಡಿಯೋದಲ್ಲಿ ಇಷ್ಟು ಫ್ರೆಂಡ್ಸ್, ಮುಂದುವರಿಸಿಗೋಣ. ಅಲ್ಲಿವರೆಗೂ ಬಾಯ್, ಜೈ ಹಿಂದ್.